ಕೊತ್ನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಶೆಡ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದಂತಹ ಪರಿಣಾಮವಾಗಿ ಇಬ್ಬರು ಮಕ್ಕಳು ಅರ್ಜುನ್ ಮತ್ತೆ ಆಶಾ ಅನ್ನುವಂತಹ ಅಣ್ಣ ತಂಗಿ ಇಬ್ಬರು ಕೂಡ ಮೃತರಾಗಿರುವಂತಹದ್ದು. ಸದ್ಯಕ್ಕೆ ಸ್ಥಳದಲ್ಲಿ ನಾನಿದ್ದೇನೆ. ಈಗ ದೃಶ್ಯಾವಳಿಗಳಲ್ಲಿ ಏನು ನಾವು ನೋಡ್ತಾ ಇದ್ದೀವಿ, ಇದೇ ಒಂದು ಶೆಡ್ಗಳಲ್ಲಿ ಈ ಅಗ್ನಿ ದುರಂತ ನಡೆದಿರುವಂತಹದ್ದು. ದಂಪತಿಗಳಿಗೆ ಇದ್ದಂಥ ಇಬ್ಬರು ಮುದ್ದಾದ ಮಕ್ಕಳು, ಒಂದು ಹೆಣ್ಣು ಮಗು, ಒಂದು ಗಂಡು ಮಗು. 3 ವರ್ಷದ ಆಶಾ ಜೊತೆಗೆ 5 ವರ್ಷದ ಅರ್ಜುನ ಇಬ್ಬರು ಕೂಡ ಇದೊಂದು 6 ತಿಂಗಳಿಂದ ಕೂಡ ದಂಪತಿಗಳು ಜೊತೆಗೆ ಆ ಮಕ್ಕಳೇನಿದ್ದಾರೆ ಅವರಿಬ್ಬರು ಕೂಡ ಇದೇ ಒಂದು ಶೆಡ್ಗಳಲ್ಲಿ ವಾಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಏನು ಕಳೆದ ಒಂದು ವಾರದಿಂದ ಕೂಡ ಕೆಲಸ ಇರಲಿಲ್ಲ ಅಂತ ತಾಯಿ ಇದ್ಲು. ಅದಾದ ನಂತರ ಏನು ಇಂದು ಕೆಲಸಕ್ಕೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಅಜ್ಜಿಯ ಜೊತೆ ಮಕ್ಕಳನ್ನು ಬಿಟ್ಟು ತಾಯಿ ಕೆಲಸಕ್ಕೆ ಹೋಗಿರ್ತಾಳೆ. ಈ ಸಂದರ್ಭದಲ್ಲಿ ಏನು ಯಾವ ಕಾರಣಕ್ಕಾಗಿ ಬೆಂಕಿ ಹತ್ತಿಕೊಂಡಿದೆ ಅನ್ನುವಂತಹದ್ದು ಇವರೆಗೂ ಕೂಡ ಪತ್ತೆ ಆಗಿಲ್ಲ. ಸದ್ಯಕ್ಕೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪಿಗೆಹಳ್ಳಿ ಪೊಲೀಸರು ಮತ್ತು ಕೊತ್ನೂರು ಸಂಪಿಗೆಹಳ್ಳಿ ACP ಜೊತೆಗೆ ಕೊತ್ನೂರು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಈಗಾಗಲೇ ಒಂದು ತನಿಖೆಯನ್ನು ಕೂಡ ಮಾಡ್ತಾ ಇರುವಂತಹದ್ದು ನಾವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಇದೇ ಒಂದು ಜಾಗದಲ್ಲಿ ಆ ಒಂದು ಮಕ್ಕಳೇನಿದ್ದಾರೆ ಆ ಮಕ್ಕಳು ಮೃತರಾಗಿರುವಂತಹದ್ದು. ಆ ಮಕ್ಕಳು ಈಗ ಇಲ್ಲಿ ಮೃತರಾಗಿರುವಂತಹ ಒಂದು ಪರಿಣಾಮವಾಗಿ ಸದ್ಯಕ್ಕೆ ಇಬ್ಬರು ಮಕ್ಕಳ ಮೃತದೇಹವನ್ನ ಅಂಬೇಡ್ಕರ್ ಒಂದು ವೈದ್ಯಕೀಯ ಏನು ಆಸ್ಪತ್ರೆ ಇದೆ ಆ ಒಂದು ಆಸ್ಪತ್ರೆಗೆ ರವಾನೆ ಮಾಡಲಾಗಿರುವಂತಹದ್ದು. ಈ ಒಂದು ಶೆಡ್ನಲ್ಲಿ ಏನು ನಾವು ನೋಡ್ತಾ ಇದ್ದೀವಿ, ಇದೇ ಸ್ಥಳದಲ್ಲಿ ಆ ಒಂದು ಘಟನೆ ನಡೆದಿರುವಂತಹದ್ದು. ಘಟನೆ ನಡೆದಂಥ ಸಂದರ್ಭದಲ್ಲಿ ಅಜ್ಜಿ ಜೊತೆಯಲ್ಲೇ ಇದ್ರು. ಆದರೆ ಅಜ್ಜಿ ಏನೋ ಏನು ಬಾತ್ರೂಮ್ಗೆ ಹೋಗಿ ಬರ್ತೀನಿ ಅನ್ನುವಂತಹ ಮಾತುಗಳನ್ನು ಹೇಳಿ ಅಲ್ಲಿಂದ ಹೊರಗಡೆ ಹೋಗಿರ್ತಾರೆ. ಆ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಮಕ್ಕಳು ಇಬ್ಬರು ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಅಗ್ನಿ ದುರಂತ ನಡೆದಿರುವಂತಹದ್ದು. ಸದ್ಯಕ್ಕೆ ಈ ಕುರಿತು ಪೊಲೀಸರು ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಜೀವ್ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು.